ಹಲೋ, ವೆಲ್ಕಮ್ ಬ್ಯಾಕ್ ಟು ಗೀತಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇಷ್ಟೊಂದು ರೆಡಿಯಾಗಿ ಎಲ್ಲಿಗೆ ಹೊರಟಿದ್ದೀರಿ ಅಂತ ಅಂದ್ಕೊಳ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಗಾಯ್ಸ್. ಸಿಂಪಲ್ಲಾಗಿ ರೆಡಿಯಾಗಿ ಹೊರಟಿದ್ದೇವೆ. ಯಾರ್ಯಾರು ಹೋಗ್ತೀವಿ ಅಂತ ತೋರಿಸ್ತೀನಿ. ನಾನು ನನ್ನ ಮಗ ಮಾತ್ರ ಸಿಂಪಲಾಗಿ ರೆಡಿಯಾಗಿದ್ದೀವಿ. ಅವನ್ನ ತೋರಿಸ್ತೀನಿ ಹೇಗೆ ರೆಡಿ ಮಾಡಿದ್ದೀನಿ ಅಂತ. ಬನ್ನಿ, ನನ್ನ ಮಗ ನಾನು ಒಂದು ವಾಕ್ ಮಾಡ್ತೀವಿ ನೋಡಿ ಸಿಂಪಲಾಗಿ ರೆಡಿಯಾಗಿ ಅವನು ನಾನು ಹೊರಟಿದ್ದೇವೆ. ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೊತ್ತಾ ಗೈಸ್? ಬನಶಂಕರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಈಗ ಮೆಟ್ರೋಗೆ ಹೋಗಬೇಕು ನೋಡಿ. ಫೈನಲಾಗಿ ಮೆಟ್ರೋಗೆ ಬಂದು ಬಸ್ ಹತ್ಕೊಂಡು, ಬಸ್ ಆದರೆ ಲೇಟ್ ಆಗುತ್ತೆ, ಅದಕ್ಕೆ ಮೆಟ್ರೋದಲ್ಲಿ ಹೋದರೆ ಬೇಗ ಹೋಗ್ತೀವಿ ಅಂತ ಹೇಳಿ ಹೊರಟ್ವಿ. ಅಲ್ಲೇನಾಗಿದೆ ಅಂದರೆ ನಾನು ಯೂಸ್ ಮಾಡಿರೋ ಕಾಯಿನ್ನೇ ಅಕ್ಕಗೆ ಕೊಟ್ಟಿದ್ದೆ, ಅದು ಓಪನ್ ಆಗ್ತಿಲ್ಲ. ಮತ್ತು ಆಮೇಲೆ ಇನ್ನೊಂದು ಕಾಯಿನ್ ಇತ್ತಲ್ವ, ಅದನ್ನ ಕೊಟ್ಟೆ, ಓಪನ್ ಆಯಿತು. ಫೈನಲಾಗಿ ದೇವಸ್ಥಾನ ಒಳಗಡೆ ಬಂದ್ವಿ ನೋಡಿ. ಶಾಪಿಂಗ್ ಎಲ್ಲ ಇಲ್ಲೇ ಇದೆ. ದೇವ್ರಿಗೆ ಕಾಯಿ, ಕಡ್ಡಿ, ಕರ್ಪೂರ ಎಲ್ಲ ಆಚೆನೇ ಸಿಗುತ್ತೆ. ಯಾರಾದರೂ ಹರಕೆ ಮಾಡ್ಕೊಂಡಿರ್ತಾರಲ್ವ, ನಿಂಬೆಹಣ್ಣಿಂದ ಹಾರ ಮತ್ತು ಮಡ್ಲಕ್ಕಿ, ಸೀರೆ ಎಲ್ಲ ಆಚೆನೇ ಸಿಗುತ್ತದೆ, ಎಲ್ಲೂ ಹೋಗಂಗೆ ಇಲ್ಲ. ಏನು ಗೊತ್ತಾ ನೋಡಿ, ಈ ವೆಹಿಕಲ್ಲು ಎಷ್ಟು ಓಡಾಡ್ತಿದೆ ಅಂದರೆ ಈ ಮನುಷ್ಯರು ಸಹ ಅಲ್ಲಿ ರೋಡಿಂದ ಆ ಕಡೆನೇ ನಿಂತ್ಕೊಂಡಿರ್ತಾರೆ. ಹುಷಾರಾಗಿ ನಿಂತ್ಕೋಬೇಕು, ಯಾಕೆಂದರೆ ವೆಹಿಕಲ್ಸು ಫಾಸ್ಟಾಗಿ ಬರ್ತವೆ. ಯಾವ ಗಳಿಗೆಗೆ ಏನಾಗುತ್ತೆ ಅಂತ ಗೊತ್ತಾಗಲ್ಲ. ನಾವು ಫೈನಲಾಗಿ ದೇವಸ್ಥಾನದಿಂದ ಒಳಗಡೆ ಬರ್ತಾಯಿದ್ವಿ ನೋಡಿ. ನಾವು ನಿಂಬೆಹಣ್ಣಿನ ದೀಪ ತೊಗೊಂಡು, ಅಕ್ಕ ಒಂದೇ ತೊಗೊಂಡಿದ್ದು, ನಾನೇನು ತೊಗೊಳ್ಳಿಲ್ಲ. ಒಂದರಲ್ಲೇ ಬೆಳಗೋಣ ಅಂತ ಹೇಳಿ, ಯಾಕೆಂದರೆ ಜಾಸ್ತಿ ಕ್ರೌಡ್ ಇರುತ್ತಲ್ವ, ಮತ್ತು ಇವನು ಪಾಪು ಬೇರೆ ಇದ್ದಾನೆ, ಅವ್ನು ಹಿಡ್ಕೊಂಡು ಆಗಲ್ಲ ಅಂತೇಳಿ ಒಂದೇ ತೊಗೊಂಡಿದ್ದು. ಈಗ ನಾವು ಸ್ಲಿಪ್ಪರ್ಸ್ನ ಆಚೆ ಬಿಟ್ಟು ಕಾಲು ತೊಳ್ಕೊಂಡು ಈಗ ದರ್ಶನಕ್ಕೆ ಹೋಗುವ. ಬನ್ನಿ, ಒಳಗಡೆ ಎಲ್ಲ ಹೆಂಗಿದೆ ಅಂತ ತೋರಿಸ್ತೀನಿ. ಹಾಗೆ ಪಾರ್ಕಿಂಗ್ ಕೂಡ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಅಚ್ಚುಕಟ್ಟಾಗಿ. ಈಗ ಒಳಗಡೆ ನಾವು ಕ್ಯೂ ನಿಂತ್ಕೋಬೇಕು ನೋಡಿ. ಅಕ್ಕ, ನಾನು, ಪಾಪು ನಿಂತ್ಕೊಂಡ್ವಿ ನೋಡಿ. ಜನ ಬರ್ತಾನೆ ಇರ್ತಾರೆ ಇಲ್ಲಿಗಂತೂ. ಆ ತಾಯಿನ ನಮ್ಮದವ್ರು ಯಾವತ್ತೂ ಕೈ ಬಿಡಲ್ಲ ನೋಡಿ. ಎಷ್ಟು ಕ್ರೌಡ್ ಇದೆ. ಇನ್ನೂ ಒಳಗೆ ಹೋಗ್ತಾ ಹೋಗ್ತಾ ಎಷ್ಟು ಕ್ರೌಡ್ ಇರುತ್ತೆ ನೋಡೋಣ. ನೋಡಿ, ನಾವು ಎಲ್ಲಿಂದ ಇನ್ನೂ ರೌಂಡ್ ಹಾಕ್ತಾನೇ ಇದ್ದೀವಿ. ಒಳಗಡೆ ನೋಡೋ ಬನ್ನಿ ಹೆಂಗಿರುತ್ತೆ ಏನು ಅಂತ. ನನ್ನ ಮಗ ಅಂತೂ ಯಾವುದಾದ್ರೂ ಕಲ್ಲು ಸಿಕ್ಕಿದ್ರೆ ಸಾಕು, ಕೈ ಮುಗಿತಾ ಅಲ್ಲೇ ನಿಂತ್ಕೊಂಡಿರ್ತಾನೆ. ಅದಾದಮೇಲೆ ನಾವು ಕೂಡ ಒಂದು ಆಟ ಆಡಿಸ್ಕೊಂಡಿದ್ವಿ ನೋಡಿ. ಫೈನಲಾಗಿ ನಾವು ಎಂಟ್ರಿ ಕೊಟ್ವಿ ಗರ್ಭದ ಗುಡಿ ಒಳಗಡೆ. ನಾವು ಆಚೆನೇ ಹಚ್ಕೋಬೋದಾಗಿತ್ತು, ಯಾಕೆಂದರೆ ತಟ್ಟೆ ಸುಡುತ್ತೆ. ಇಲ್ಲಾಂದರೆ ಕೂದಲು ಬಿಡ್ಕೊಂಡಿರ್ತಾರಲ್ವ, ಏನಾದರೂ ಅಕಸ್ಮಾತ್ ಕೈ ಬೈ ಚಾನ್ಸ್ ಮಿಸ್ ಆಗಿದ್ರು ಕೂದಲು ಸುಟ್ಕೊಬಿಡುತ್ತೆ ಅಂತೇಳಿ ಅಲ್ಲೇ ಆ ತಾಯಿ ಮುಂದುಗಡೆನೇ ಸ್ವಲ್ಪ ದೂರದಲ್ಲೇ ಅಂಟಿಸ್ಕೊಂಡಿದ್ದೀನಿ. ಎಲ್ಲರೂ ಅಲ್ಲೇ ಅಂಟಿಸ್ಕೊಂಡಿದ್ದು, ಯಾಕೆಂದರೆ ಹುಷಾರಾಗಿರ್ಬೇಕಲ್ವ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮೇಂಟೈನ್ಸ್ ಮಾಡಿದ್ದಾರೆ. ಹೋದ್ಸಲಿ ಹೋದಾಗ ನನಗೆ ವೀಡಿಯೋ ಅಲೋ ಮಾಡಲಿಲ್ಲ. ಈ ಸಲ ಎಲ್ಲ ತುಂಬ ಜನ ಇದ್ರಲ್ಲ, ಅಕ್ಕ ವೀಡಿಯೋ ಮಾಡ್ಕೊ ಅಂದರು, ಅದಕ್ಕೆ ಮಾಡಿಕೊಂಡೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ ತಾಯಿನ. ಹಾಗೆ ಭತ್ತ ಎಂಟ್ರೆಸ್ ನಾವು ಆ ಕಡೆಯಿಂದ ಈ ಕಡೆ ಗೇಟಿಗೆ ಬಿಟ್ಟರು ನೋಡಿ. ಎಷ್ಟು ಜನ ಇದ್ದಾರೆ. ಎಲ್ಲ ನಿಂಬೆಹಣ್ಣಿನ ದೀಪ, ಬೆಲ್ಲದ ದೀಪ ಎಲ್ಲ ಹಚ್ಕೊಂಡು ಆ ತಾಯಿಗೆ ಇದನ್ನು ಮಾಡ್ತವ್ರೆ. ಹಾಗೆಯೇ ಪಕ್ಕದಲ್ಲಿ ಇನ್ನೊಂದು ದೇವರಿದೆ, ಅಲ್ಲಿ ತುಲಾಭಾರ ಎಲ್ಲ ಹಾಕ್ತಾರೆ. ಹಾಗೆಯೇ ಇವಾಗ ನಾವು ನಿಂಬೆಹಣ್ಣಿನ ದೀಪ ಹಚ್ಕೊಂಡಿರ್ತೀವಲ್ಲ, ಅದನ್ನೆಲ್ಲ ಇಲ್ಲಿ ಈ ಕಡೆಯಲ್ಲಿ ಇಡಬೇಕು ನೋಡಿ. ಅದಕ್ಕೂ ಸಹ ಪ್ಲೇಟ್ ಇಟ್ಟಿದ್ದಾರೆ, ಯಾಕೆಂದರೆ ಆಚೆ ಈಚೆ ಎಲ್ಲ ಇದನ್ನು ಮಾಡ್ತಾರಂತೇಳಿ. ಹೋದ್ಸಲಿ ಇದೆಲ್ಲೂ ಇಟ್ಟಿರಲಿಲ್ಲ, ಇವಾಗೆಲ್ಲ ಒಂಥರ ಮೇಂಟೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಅಕ್ಕ ನಾನು ಕೂತ್ಕೊಂಡ್ವಿ. ಅಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ನೋಡಿ ಎಷ್ಟು ಕ್ರೌಡ್ ಇದೆ ಅಂತ ನೀವೇನೆ ಅಲ್ಲ. ಈ ಕ್ರೌಡ್ನಾಗೆ ಬೇಗ ದರ್ಶನ ಮುಗಿಸ್ಕೊಂಡು ಬಂದು ಕೂತ್ಕೊಂಡು ನನ್ನ ಮಗ ತಿಂತಾ ಇದ್ದ. ಹಾಗೆಯೇ ಅಲ್ಲಿ ಅಮ್ಮನವ್ರದ್ದು ಪಾದ ಇತ್ತು. ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡ್ರೆ ಅದು ನೆರವೇರುತ್ತಂತೆ. ಅದಕ್ಕೆ ನೋಡ್ತಾ ನಿಂತ್ಕೊಂಡೆ ನಾನು ಹೆಂಗೆ ಏನು ಅಂತೇಳಿ. ಒಬ್ಬರು ನೋಡಿ ಆಲ್ರೆಡಿ ಅವರು ಕೈ ಮುಕ್ಕೊಂಡು ಏನೋ ಮನಸ್ಸಲ್ಲಿ ಅಂದ್ಕೊಂಡು ಕೈ ಇಟ್ಟಿದ್ದಾರೆ, ಸ್ಟಾರ್ಟ್ ಮಾಡಿದ್ದಾರೆ ನೋಡಿ. ಅದು ಹೆಂಗೆ ಪಾಸ್ ಆಗುತ್ತೆ ಅಂತ ಗಾಯ್ಸ್. ನಾನು ಕೂಡ ಟ್ರೈ ಮಾಡೋಣ ಅಂದ್ಕೊಂಡೆ, ತುಂಬ ಕ್ರೌಡ್ ಇತ್ತು. ಏನೋ ಒಂದು ನಂಬಿಕೆ ಅಷ್ಟೇ ನೋಡಿ, ಪಾಸ್ ಆಗ್ತಾಯಿದೆ. ಆ ಥರ ಪಾಸ್ ಆದರೆ ಅವ್ರ ಮನಸ್ಸಿನಲ್ಲಿ ಅಂದ್ಕೊಂಡಿರೋದು
ಇದಾಗುತ್ತೆ ಅಂತ. ಪಕ್ಕದಲ್ಲೇ ಊಟದ ಅಲ್ಲಿ ಪಕ್ಕ ವನಶಂಕರಿ ಅಂತ ಒಂದು ದೇವಸ್ಥಾನ ಅಲ್ಲೂ ಇದೆ. ನಾಗರ ಕಲ್ಲೆಲ್ಲ ಇಟ್ಟಿದ್ದಾರೆ, ಅಲ್ಲೂ ಕೂಡ ಜನಗಳು ಬರ್ತಾ ಇರ್ತಾರೆ, ಪೂಜೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ನಾವು ಬಂದ್ವಿ. ಅಲ್ಲಿ ನೋಡಿ ಗಿಡಗಳನ್ನೆಲ್ಲ ಎಷ್ಟು ಚೆನ್ನಾಗಿ ನೆಟ್ಟಿದ್ದಾರೆ, 9 ಗಿಡಗಳು. ಹಾಗೆ ನಾಗರ ಪೂಜೆ ಮಾಡೋರು ಮಾಡ್ಕೊಳ್ತಾ ಇದ್ದಾರೆ ನೋಡಿ. ಎಷ್ಟು ಚೆನ್ನಾಗಿ ಎಲ್ಲ ಮೇಂಟೆನ್ಸ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆಷಾಢದ ವಾರ ಅಲ್ವಾ, ತುಂಬ ಜನ ಬರ್ತಾರಂತ ಹೇಳಿ. ಅದಾದಮೇಲೆ ದರ್ಶನ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡ್ವಿ. ಅಲ್ಲೂ ಆಚೆ ಬರ್ತಾವೆ ಲಕ್ಕಿ ಡ್ರಾ ಹೊಡೆಯೋದು ಬರ್ತಾರಲ್ವ, ಅದನ್ನು ನಮ್ಮ ನೇಮು ಮತ್ತು ನಂಬರ್ ಎಲ್ಲ ತೊಗೊಳ್ತಾ ಇದ್ರು. ಅವೆಲ್ಲ ಫೇಕ್ ಅಷ್ಟೇ. ಈ LIC ಮಾಡಿಸ್ಕೊಳ್ಳಿ, ಇನ್ಸೂರೆನ್ಸ್ ಮಾಡ್ಕೊಳ್ಳಿ, ಹಾಗೆ ಪ್ಲಾಸ್ಟಿಕ್ ಬಾಕ್ಸ್ ಕೊಡ್ತಾರೆ ಲಾಸ್ಟಲ್ಲಿ. ನಾವೇನು ಬೇಡ ಅಂದರೆ ಪ್ಲಾಸ್ಟಿಕ್ ಬಾಕ್ಸ್ ಕೊಡ್ತಾರೆ. ಆಲ್ರೆಡಿ ನನಗೆ ನನ್ನ ಮಗಳು ಲೇಖಿಯಾಗೆ ಒಂದ್ಸಲ ಹೊಡೆದಿತ್ತು. ಅವರು LIC ಇಷ್ಟು ಕಟ್ಟಿ ಸರ್ ಅಂತ ಹೇಳ್ತಾಯಿದ್ರು, ಅದಕ್ಕೆ ಬೇಡ ಅಂತೇಳಿ ಸ್ಕಿಪ್ ಮಾಡ್ಕೊಂಡ್ವಿ. ಅದಾದ ನಂತರ ನೋಡಿ ಶಾಪಿಂಗ್ ಎಲ್ಲ ಆಚೆಗಡೆ ಅಂದರೆ ತರಕಾರಿಗಳು, ಹಾಗೆ ಹಣ್ಣುಗಳು, ಹಾಗೆ ನಮಗೆ ಬೇಕಾಗಿರುವ ಐಟಮ್ಸ್ ಎಲ್ಲ ಇದೆ ನೋಡಿ. ಓಲೆ, ಸರ, ಹಾಗೇ ಇನ್ನು ಮುಂದೆ ಬಂದರೆ ಬ್ಯಾಗ್ಸು ಎಲ್ಲ ಇಟ್ಕೊಂಡಿದ್ದಾರೆ. ನಾವೇನು ತೊಗೊಳ್ಳಿಲ್ಲ, ಸುಮ್ಮನೆ ವೀಡಿಯೋ ಮಾಡ್ಕೊಂಡು ಆಚೆ ಬಂದೆ. ಅದಾದಮೇಲೆ ಅಲ್ಲಿ ಸೈಡಲ್ಲಿ ಅಂದರೆ ಸ್ನ್ಯಾಕ್ಸ್ ತಿನ್ಕೊಂಡು ಮನೆ ಕಡೆಗೆ ಹೊರಡುವ ಅಂತೇಳಿ ಹೊರಟ್ವಿ. ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲೋ ಅಂಥವರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಓಕೆ, ಬಾಯ್. ಥ್ಯಾಂಕ್ ಯು ಸೋ ಮಚ್. ಓಕೆ ಆಲ್, ಬಾಯ್.